ನನ್ನ ಮನೇಲೆ ಈ 10 ಸ್ಟೆಪ್ ಡಿಟಾನ್ ಫೇಶಿಯಲ್ ನ ಮಾಡ್ಕೊಂಡೆ. ರಿಸಲ್ಟ್ಸ್ ಅಂತೂ ಸಖತ್ತಾಗಿತ್ತು. ಸಿಂಪಲ್ ಆಗಿ ಕೂಡ ಮಾಡ್ಕೋಬಹುದು. ಶ್ರೀಲಂಕಾಕ್ ಹೋಗಿ ಬಂದು ಫೇಸ್ ನೆಕ್ ಎಲ್ಲ ಸಿಕ್ಕಾಪಟ್ಟೆ ಟ್ಯಾನ್ ಆಗ್ಬಿಟ್ಟಿತ್ತು. ಅಂಡ್ ಬೈ ದ ವೇ ಇದು ಯಾವುದೇ ತರ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಜಸ್ಟ್ ಈ ಕಿಟ್ ನ ತಗೊಳ್ಳಿ. 10 ಸ್ಟೆಪ್ಸ್ ಇದೆ. ನಂಬರ್ ವೈಸ್ ಎಲ್ಲ ಪ್ರಾಡಕ್ಟ್ ಡೀಟೇಲ್ಸ್ ನ ಕೊಟ್ಟಿರ್ತಾರೆ. ಆರಾಮಾಗಿ ಮಾಡ್ಕೋಬಹುದು. ಫಸ್ಟ್ ಸ್ಟೆಪ್ ಈ ಬ್ರೈಟ್ನಿಂಗ್ ಕ್ಲೆನ್ಸಿಂಗ್ ಫೋಮ್ ಇಂದ ನೀಟಾಗಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಕ್ಲೆನ್ಸ್ ಮಾಡ್ಕೊಂಡು ವೈಪ್ ಮಾಡ್ಕೊಂಡೆ. ಸೆಕೆಂಡ್ ಸ್ಟೆಪ್ ಬ್ರೈಟ್ನಿಂಗ್ ಪೀಲ್ ಮಾಸ್ಕ್. ಇದನ್ನ ಹಾಕೊಂಡು 10 ಮಿನಿಟ್ಸ್ ಬಿಡಬೇಕು. ಬೇಸಿಕಲಿ ಇದು ಟ್ಯಾನ್ ರಿಮೂವ್ ಮಾಡುತ್ತೆ. ಇದರಲ್ಲಿ ಸ್ಕ್ರಬ್ ಪಾರ್ಟಿಕಲ್ಸ್ ಇದ್ದಿದ್ದರಿಂದ ನಾನು ಸ್ಕ್ರಬ್ ಮಾಡ್ಕೊಂಡು ಬ್ಲಾಕ್ ಹೆಡ್ಸ್ ಅಂಡ್ ವೈಟ್ ಹೆಡ್ಸ್ ರಿಮೂವ್ ಮಾಡೋದಕ್ಕೆ ಈ ಅಡಿಷನಲ್ ಸ್ಟೆಪ್ ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು 10 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಂಡು ನೆಕ್ಸ್ಟ್ ಈ ಟೂಲ್ ಅಲ್ಲಿ ವೈಟ್ ಹೆಡ್ಸ್ ಅಂಡ್ ಬ್ಲಾಕ್ ಹೆಡ್ಸ್ ನ ರಿಮೂವ್ ಮಾಡಿದ್ರೆ ಚೆನ್ನಾಗಿ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಈ ಬ್ರೈಟ್ನಿಂಗ್ ಟಾನಿಕ್ ನ ಹಾಕೊಂಡು ಅಬ್ಸಾರ್ಬ್ ಆಗೋ ತನಕ ಟ್ಯಾಪ್ ಮಾಡ್ಕೋಬೇಕು. ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ನೆಕ್ಸ್ಟ್ ಸ್ಟೆಪ್ ಬ್ರೈಟ್ನಿಂಗ್ ಮಸಾಜ್ ಕ್ರೀಮ್. ಇದನ್ನ ಮಾಡೋದಕ್ಕೆ ಯಾರಾದ್ರೂ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ನನಗೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ಬೋರ್ ಆಗ್ತಿತ್ತು. ಬಟ್ ಎನಿವೇಸ್ ಚೆನ್ನಾಗಿ 10 ಮಿನಿಟ್ಸ್ ಮಾಡ್ಕೊಂಡೆ. ನೆಕ್ಸ್ಟ್ ಈ ಬ್ರೈಟ್ನಿಂಗ್ ಮಾಸ್ಕ್ ನ ಹಾಕೊಂಡು 10 ಮಿನಿಟ್ಸ್ ಬಿಡಬೇಕು. ಇದನ್ನ ತೆಗೆದ್ಮೇಲೆ ಎಷ್ಟು ಇನ್ಸ್ಟೆಂಟ್ ಡಿಫ್ರೆನ್ಸ್ ಕಾಣಿಸ್ತಿತ್ತು, ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಿತ್ತು ನನ್ನ ಸ್ಕಿನ್. ಐ ಆಮ್ ಸೋ ಹ್ಯಾಪಿ ವಿತ್ ದಿಸ್ ಪ್ರಾಡಕ್ಟ್. ನೆಕ್ಸ್ಟ್ ಸ್ಟೆಪ್ ಅಂತೂ ನನ್ನ ಫೇವ್ರೆಟ್. ಈ ಪವರ್ ಮಾಸ್ಕ್ ನ ಹಾಕೊಂಡಾಗ ಎಷ್ಟು ತಣ್ಣಗಿತ್ತು, ರಿಲ್ಯಾಕ್ಸಿಂಗ್ ಆಗಿತ್ತು. ಅದನ್ನ ತೆಗೆದ್ಮೇಲಂತೂ ಇನ್ನೂ ಚೆನ್ನಾಗಿ ಅನಿಸ್ತಿತ್ತು ನನ್ನ ಸ್ಕಿನ್. ನೆಕ್ಸ್ಟ್ ಸ್ಟೆಪ್ ಇಸ್ ಶೀಟ್ ಮಾಸ್ಕ್. ಇದು ಅಷ್ಟೇ ಹಾಕೊಂಡು ತೆಗೆದ್ಮೇಲೆ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಿತ್ತು, ಬ್ರೈಟ್ ಅನಿಸ್ತಿತ್ತು ಅಂಡ್ ಪ್ಲಂಪಿ ಕೂಡ ಫೀಲ್ ಆಗ್ತಿತ್ತು. ನೆಕ್ಸ್ಟ್ ಸ್ಟೆಪ್ ಸೀರಮ್. ಇದು ಚೆನ್ನಾಗಿ ಸ್ಕಿನ್ ನ ಹೈಡ್ರೇಟ್ ಮಾಡುತ್ತೆ. ಫಾಲೋಡ್ ಬೈ SPF. ಇದು ಅಬ್ಸರ್ವ್ ಸ್ವಲ್ಪ ಟೈಮ್ ತೊಂತು. ಬಟ್ ಓ ಮೈ ಗಾಡ್, ಕ್ಲಿಯರ್ ಡಿಫ್ರೆನ್ಸ್ ಕಾಣಿಸ್ತಿತ್ತು ನನ್ನ ಸ್ಕಿನ್ ಅಲ್ಲಿ. ಐ ಲವ್ ಇಟ್. ನಿಮ್ಗೂ ಟ್ರೈ ಮಾಡ್ಬೇಕಂತಿದ್ರೆ ಕಾಮೆಂಟ್ ಫಾರ್ ಲಿಂಕ್.